ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ರಪ್ಪ ಕರ್ನಾಟಕ ಮಂದಿ ಎಲ್ಲರೂ ಚೆನ್ನಾಗಿದ್ರ ಅನ್ಸುತ್ತಾ. ಇದು ನಂದು ಫಸ್ಟ್ ವಿಡಿಯೋ. ನಂಗೆ 3 ಗಂಟೆಗೆ ಎದ್ದು ಪಟ್ ರೆಡಿ ಆಗಿ ತಮ್ಮೇಲೆ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೊಂಟಿನಂತ. ಇವತ್ತು ಮುಂಜಾನೆ ಎದ್ದು ನಮ್ಮ ದೋಸ್ತರು ಎಲ್ಲರೂ ನಿದ್ದೆ ಹಾಳು ಮಾಡಿ ಎಲ್ಲರಿಗೆ ಎಬ್ಬಿಸಿ ಫಸ್ಟ್ ಪಟ್ಟಂಗೆ ಜಳಕ ಮಾಡಿಸಿ ಎಲ್ಲ ರೆಡಿ ಆಗಿಬಿಟ್ಟು ನಾವು ಡೋರ್ ಓಪನ್ ಮಾಡಿ ನೋಡ್ತೀವಿ ಯಾರು ರೆಡಿ ಆಗಿದ್ದಿಲ್ಲ. ನಾನು ಫುಲ್ ಎಕ್ಸೈಟ್ ಆಗಿ ಪಟ್ ನಂಗೆ ಫಸ್ಟ್ ಬಾತ್ರೂಮ್ ಜಳಕ ಮಾಡಿ ಬಂದ್ಬಿಟ್ಟೆ ಹೊರಗೆ. ನಾನು ನಮ್ಮ ದೋಸ್ತ ನೋಡೋದಿನ ಬ್ರಷ್ ಇಟ್ಕೊಂಡು ಹಲ್ಕಿ ಸೇಕಿತ್ತಿದ್ದ ಇಲ್ಲಿ ರೂಮ್ನಾಗ. ಅಲ್ಲೇ ಹೇಳ್ತಾನೆ ನಾನು ನಿನ್ನಿಂದ ಬರ್ತಾ ಇದ್ದೀನಿ ಬಾ ಬ್ರೋ, ನಾನು ಇಲ್ಲ ಅದಕ್ಕೆ ಇಲ್ಲಿ ಇದು ಅಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಅಲ್ಲ ಇವ್ರು ಬಂದ್ರು, ಅಲ್ಲಿ ನಾನು ಬಂದವಾಗ ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲ, ಹಾಗಾಗಿ ನಂಗೆ ದಾರಿ ಗೊತ್ತಿರಲಿಲ್ಲ. ತಪ್ಪಿ ಬೇರೆ ರೂಟಲ್ಲಿ ಹೋಗ್ಬಿಟ್ಟಿದ್ದೆ. ಹೆಂಗೋ ಒಂದು ಮಾಡಿ ಮತ್ತೆ ಆಮೇಲೆ ಲಾಸ್ಟ್ ಇವ್ರ ಹತ್ರ ಸೇರಿದೆ. ಚಾಯ್ ಕಾಫಿ ಹೌದಣ್ಣ, ಬೇಡ ಗಟ್ಟಿಯಾಗಿ ಹೇಳಿ ಮಧು. ಓಕೆ ನಿದ್ದೆ ಆಯ್ತಾ. ಪಾಪ ಅಣ್ಣ ವ್ಲಾಗರ್ಸ್ ಅಂದ ತಕ್ಷಣ ಒಳ್ಳೆ ಮರ್ಯಾದೆ ಕೊಟ್ಟರು ನಮಗೆ. ಅವ್ರಿಗೆ ಗೊತ್ತಿಲ್ಲ ಇದು ನಂದು ಫಸ್ಟ್ ವಿಡಿಯೋ ಅಂತ. ಎಲ್ಲಿ ಕುದೀತಿಲ್ಲ ಬ್ರೋ, ಅದು ಕುದೀತಾ ಇತ್ತು ಇನ್ನು ಹಂಗೆ ಐತೆ. ಅಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಇನ್ನ ಐಡಿ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಜಿಮೇಲ್ ನಾಳೆ ಹಾಕ್ತೀನಿ. ಏನಾದ್ರು ಹೇಳ್ತೀಯಾ? ಆಲ್ ದ ಬೆಸ್ಟ್. ನೀನು ಬ್ರೋ ತೆಲುಗಾ? ನ್ಯೂಸ್ ಚಾನಲ್ ಓಪನ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು తెలుగు ఇంగ్లీష్ కాదు. నాది కొత్త ఛానల్ ఓపెన్ చేసినాను. అదే నంది హిల్స్ ఫస్ట్ టైం పోతున్నాం కదా, దానికి ఏం చెప్తావు నాకే? దీనికి ముందు చేసినాను, అవన్నీ అప్లోడ్ చేసలేను. ఓకే థ్యాంక్ యూ బ్రో. ನಡಕ್ತದೆ ನಾನು ಇಲ್ಲಿ ಮತ್ತೆ ಇಷ್ಟು ಬಿಸಿ ಐತೆ ಆದ್ರೂ ನಂಗೆ ಏನು ಅನ್ಸ್ತಿಲ್ಲ. అది 11th పాయింట్ అంటే మనం సింగల్స్ గెలకల ಬದಲ ಕರ್ಕೊಂಡು ಹೋಗ್ತೀಯ ನೋಡು. ಆಳ ಬರ್ಗಟ್ಬಿಟ್ಟೇಲೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪಟ್ಟನಂಗ ನಾವು ಗರಂ ಚಾಯ್ ಕೊಡೋದು ಕಾಸಿ ತಟ್ಟನಂಗ ಮುಂದಲ್ ದಾರಿ ಬಿಟ್ಟಿವಿ. ಅವನ ಜನಲ್ಲಪ್ಪ ಎಷ್ಟು ಮಂದಿ ಇತ್ತು ಅಂದ್ರೆ ಪಬ್ಲಿಕ್ ಫುಲ್ಲು ರಶ್. ಅಲ್ಲಿ ಟಿಕೆಟ್ ತಗೊಳಕ್ ಆಗ್ತದಿಲ್ಲ ನಮ್ಮ ಕೈಲಿ. ಅವನ ಜನ ನೋಡಿದ್ರೆ ಗಾಂಡಿಗ ಬರಾಗ. ನಮ್ಮ ದೋಸ್ತ ನೋಡಿದೆ ಹಂಗಿಂಗ್ ಮಾಡಿ ದೊಡ್ಡ ಸಾಹಸ ಮಾಡಿ ಒಳಗೆ ದೂರಿ ಬಿಟ್ಟಿನಲ್ಲಿ. ಅಲ್ಲ ಇಷ್ಟು ಜನರ ಮಧ್ಯೆ ನಾವು ದಾಟ್ಕೊಂಡ್ಬಂದಿದ್ದೆ ಗ್ರೇಟ್ ಕಾಣಲಿ. ಎಂಟ್ರಾದ ತಕ್ಷಣ ನಮ್ಗೆ ಫಾಗ್ ನೋಡಕ್ ಸಿಕ್ತು. ಸನ್ರೈಸ್ ನೋಡ್ಬೇಕನ್ನಷ್ಟಿಗೆಲ್ಲ ಸೂರ್ಯ ಬೆಳಕಾಗ್ಬಿಟ್ಟಿದ್ದ. ಅಷ್ಟೊತ್ತಿನಾಗ ಎಲ್ಲ ನೋಡ್ತೀನಿ, ಎಲ್ಲ ಹೋಗ್ಬಿಟ್ಟಿತ್ತು. ಫಾಗ್ ಇಲ್ಲ ಏನಿಲ್ಲ. ಅಲ್ಲಿ ಮ್ಯಾಗ್ ಬಂದ್ಮ್ಯಾಗ ಎಲ್ಲರೂ ಫೋಟೋ ಇಳಿಯಂದ್ರೆ ಫೋಟೋ ಇಳಿ ಮುಂದೆ ಅವನು ಎಲ್ಲರೂ ಗ್ರೂಪ್ನಾಗ ಒಬ್ಬ ಇರ್ತಾನ. ನಾ ಪ್ರೋ ವಿಡಿಯೋ ತರ ನಾವು ಫೋಟೋ ತೆಗೆದಿದ್ರೆ ಅವ್ನು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಮಾಡಿಬಿಟ್ಟಿರ್ತಾನೆ ನಮ್ಮ ಫೋಟೋಗಳನ್ನ. ಇದು ನಮ್ಮ ದೋಸ್ತ ಪ್ರೊಫೆಷನಲ್ ಫೋಟೋಗ್ರಾಫರ್ ತೆಗೆದಿದ್ದು. ಇದು ಹೆಂಗೈತೆ ನೋಡ್ರಿ ಬೆಂಕಿ ಎಲ್ಲ. ಅವನ ಹಂಗ ಈ ವ್ಯೂ ನೋಡ್ರಿ ಹೆಂಗೈತೆ ಅಂತ ಸ್ವಲ್ಪ ಹೇಳ್ರಿ. It's fine to be alone, just to find somewhere that finally feels like home. I hate all this overthinking. The more I swim, the more I'm sinking. Take me to a world of silver, no more heartbreaks, tears, painkillers. Take me somewhere unfamiliar. Bring me back to where we started out. ನಂದೀಸ್ ಎಲ್ಲ ಸುತ್ತಾಡಿ ನಾವು ಸುಸ್ತಾದಿ. ನಾವೆಲ್ಲ ಎಲ್ಲರೂ ಹೇಳಕತ್ತಿದ್ರು ಅಣ್ಣ ಹೊಟ್ಟೆ ಸಾಕತ್ತೈತಿ ನಡಿ ಊಟ ಮಾಡೋ ಹೋಗೋಣ ಅಂತ. ಒಂದು 5-10 ನಿಮಿಷ ಹುಡುಕಾಡಿದ್ಮೇಲೆ ಒಂದು ಹೋಟೆಲ್ ಸಿಕ್ತು. ಹೋಟೆಲ್ನಾಗ ಹೋಗಿ ಎಲ್ಲರೂ ನಾವು ನಾಷ್ಟ ಮಾಡಿದ್ವಿ. ಟಿಫಿನ್ ಆದ ತಕ್ಷಣ ಹಿಂದ್ಗಡೆ ಒಂದು ಟೆಂಪಲ್ ಇತ್ತು. ಆಕಸ್ಮಿಕವಾಗಿ ನಮಗೆ ಹುಚ್ಚ ವೆಂಕಟವ್ರು ಸಿಕ್ಕಿದ್ರು. ಹುಚ್ಚ ವೆಂಕಟವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ನಾವು ಟೆಂಪಲ್ ಒಳಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಅದಾದ ತಕ್ಷಣ ನಾವು ಈಶಾ ಫೌಂಡೇಶನ್ ಹತ್ರ ಬಂದ್ವಿ. ಆದಿಯಾಗಿ ಸ್ಟ್ಯಾಚ್ಯೂ ಹತ್ರ ಬಂದ್ಬಿಟ್ಟು ಎಲ್ಲರೂ ನಾವು ಟೈಮ್ ಸ್ಪೆಂಡ್ ಮಾಡಿ ಈಶಾ ಫೌಂಡೇಶನ್ ಹತ್ರ ಸುತ್ತಾಡಿ ಸಾಕಾಯ್ತು. ನಮ್ಮ ಫ್ರೆಂಡ್ಸ್ ನಾವೆಲ್ಲ ಫೋಟೋಸ್ ಇಳ್ಕೊಂಡ್ಬಿಟ್ಟು ಓಕೆ ಫ್ರೆಂಡ್ಸ್ ನಾವು ಮನೆಗೆ ಹೋಗೋ ಟೈಮ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಂತ ಇಲ್ಲಿಗೆ ನಾನು ವಿಡಿಯೋ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.